ಇಲ್ಲೇ ಒಂದು ಬೈಕ್ ಶಿಪ್ಪಿಂಗ್ ಫೆಸಿಲಿಟಿ ಇದೆ. ಸೇಫ್ ಎಕ್ಸ್ಪ್ರೆಸ್ ಇದೆ, ಇಲ್ಲಿಂದ 12 ಕಿಲೋಮೀಟರ್ಸ್ ಆಗುತ್ತೆ. ಇವಾಗ ಅಲ್ಲಿ ಕೇಳ್ತೀನಿ. ಸೊ ಇಲ್ಲಿಂದ ಆಚೆ ನೀಟಾಗಿ ಕಾಣಿಸುತ್ತೆ. ಆ್ಯಂಡ್ ಅಲ್ಲಿ ನೋಡಿದ್ರೆ ಲೇ ಪ್ಯಾಲೇಸು 10 ರೂಪಾಯಿ ಅಷ್ಟೇ, ಮೊಟ್ಟೆ ತುಂಬುತ್ತೆ. ನೋಡಿ ಗರುಡ ಅಂತಂದಿನಿ. ಇಲ್ಲೇ ಸೇಫ್ ಎಕ್ಸ್ಪ್ರೆಸ್ ಇದೆ, ಎಲ್ಲ ನಿಂತಿದೆ ಗಾಡಿಗಳು ನೋಡಿ. ನೀಟಾಗಂತೂ ಪ್ಯಾಕಿಂಗ್ ಮಾಡಿದ್ದಾರೆ. ಒಳ್ಳೊಳ್ಳೆ ಬೈಕ್ಗಳೇ ನಿಂತಿದೆ ವಿತ್ ಕ್ಯಾರಿಯರು, ಟಾಪ್ ಬಾಕ್ಸ್ ಎಲ್ಲ ಇದೆ. ಗುಡ್ ಮಾರ್ನಿಂಗ್ ಕರ್ನಾಡು, ವೆಲ್ಕಮ್ ಟು ಡೇ 17 ಆಫ್ ಲಡಾಖ್ ಸೀರೀಸ್. ಸೊ ನೆನ್ನೆ ಸಾರಿ ಅಪ್ಡೇಟ್ ಏನೂ ಕೊಡೋಕ್ಕಾಗಲಿಲ್ಲ, ತುಂಬ ಲೇಟಾಗಿ ಹೋಗಿತ್ತು. ಪ್ಯಾಂಗಾಂಗ್ ಲೇಕಿಂದ ಹಿಲ್ ಚಾಂಗ್ಲಾ ಪಾಸ್ ಹತ್ತಿ ಇಳಿಬೇಕು ನೀವು ಲೇ ಬರಬೇಕಂದ್ರೆ. ಸೊ ಇಲ್ಲತ್ತೋ ಅಷ್ಟರಲ್ಲಿ ಮುಗಿದೋಗಿತ್ತು ನನ್ನ ಕತೆ. ಫುಲ್ಲು ಕೋಲ್ಡು, ಹೆವಿ ಫ್ರೀಸ್ ಹೋಗಿತ್ತು. ನನ್ನ ಹ್ಯಾಂಡು ಥ್ರಾಟಲ್ಲು ಆಗಲಿ ಕ್ಲಚ್ ಆಗಲಿ ಹಿಡಿಯೋದಕ್ಕೆ ಸಖತ್ ಕಷ್ಟ ಆಗ್ತಿತ್ತು. ಆ್ಯಂಡ್ ಬ್ಯಾಕ್ ಬ್ರೇಕ್ ಕೂಡ ತುಂಬ ಕರ 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 ಅಂತ ಏನೋ ಸೌಂಡ್ ಮಾಡ್ತಿತ್ತು, ಗೊತ್ತಾಗಲಿಲ್ಲ, ಸರಿ ಹಿಡಿತಿರ್ಲಿಲ್ಲ. ಸೊ ಫ್ರಂಟ್ ಬ್ರೇಕಲ್ಲೇ ಹೆಂಗೋ ಮ್ಯಾನೇಜ್ ಮಾಡಿಕೊಂಡು ಬಂದೆ. ಹಾಗೆ ಯಾವುದೋ ಲಾರಿ ಹೋಗ್ತಾಯಿತ್ತು, ಲಾರಿಯಿಂದನೇ ಹೋದೆ. ಸ್ವಲ್ಪ ಹೀಟ್ ಆಗುತ್ತಲ್ಲ ಲಾರಿ ಹಿಂದೆಗಡೆಯಿಂದ ಹೋದರೆ. ಸೊ ಹೆಂಗೋ ಮಾಡಿ ಹತ್ತಿ ಇಳಿದ್ಬಿಟ್ಟು ಸಖತ್ ಸುಸ್ತಾಗಿತ್ತು. ಇಳಿದಿದ ತಕ್ಷಣ ಒಂದು ಯಾವುದೋ ರೆಸ್ಟೋರೆಂಟ್ ಇತ್ತು. ಸೊ ಅಲ್ಲಿ ಟೀ ಕುಡಿದೆ, ಹಂಗೆ ಮೊಮೋ ತಿಂದೆ, ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ. ಇಲ್ಲೇ ಒಂದು ಬೈಕ್ ಶಿಪ್ಪಿಂಗ್ ಫೆಸಿಲಿಟಿ ಇದೆ. ಸೇಫ್ ಎಕ್ಸ್ಪ್ರೆಸ್ ಇದೆ, ಇಲ್ಲಿಂದ 12 ಕಿಲೋಮೀಟರ್ಸ್ ಆಗುತ್ತೆ. ಆ್ಯಂಡ್ ಇಲ್ಲೇ ಲೇ ಮಾರ್ಕೆಟಲ್ಲಿ ಸ್ಟಾರ್ಕ್ ಕಾರ್ಗೋ ಅಂತಿದೆ. ಸೊ ರಿವ್ಯೂಸ್ ನೋಡಿದೆ, ಚೆನ್ನಾಗಿತ್ತು. ಸೊ ಸ್ವಲ್ಪ ರಿಸ್ಕ್ ತೊಗೊಂಡು ಕಳಿಸ್ಬೋದು ಅಂತ ಅನಿಸ್ತಿದೆ. ಸೊ ಅದಕ್ಕೋಸ್ಕರ ನಾನೇನು ಪ್ಲ್ಯಾನ್ ಮಾಡ್ತೀನಿ, ಇವಾಗೂ ಅಲ್ಲಿ ಕೇಳ್ತೀನಿ ಹೇಗೆ ಶಿಪ್ಪಿಂಗು, ಎಷ್ಟಾಗುತ್ತೆ ಚಾರ್ಜಸ್ಸು, ಎಲ್ಲ ನೀಟಾಗಿ ಶಿಪ್ ಆಗುತ್ತಾ, ಹೇಗೆ ಎಷ್ಟು ದಿನ ಆಗುತ್ತೆ, ಏನಿರುತ್ತೆ ಅಂತೆಲ್ಲ. ಸೊ ಚಾರ್ಜಸ್ ಏನಾಗುತ್ತೆ ನೋಡಿಕೊಂಡು ಏನು ಪ್ಲ್ಯಾನ್ ಮಾಡಿದ್ದೀನಿ ಅಂದರೆ 254 ಕಿಲೋಮೀಟರ್ಸ್ ಆಗುತ್ತೆ ಇಲ್ಲಿಂದ ಹಾನ್ಲೆ. ಸೊ ಇವತ್ತು ಫುಲ್ಲು ರಿಸ್ಟ್ ತೊಗೊಂಡು ಲೇಯಲ್ಲಿ, ನಾಳೆ ಆರಾಮಾಗಿ ಬೆಳಿಗ್ಗೆನೇ ಎದ್ದು ಇಲ್ಲೇ ಲೇಯಲ್ಲೇ ಎಲ್ಲ ಲಗೇಜ್ ಎಲ್ಲ ಇಟ್ಬಿಟ್ಟು ಇಲ್ಲೇ ಅದ್ರ ಹೋಟೆಲಲ್ಲಿ ಅದ್ರ ಹತ್ರ ರಿಕ್ವೆಸ್ಟ್ ಮಾಡೋದು, ಜಸ್ಟ್ ಲಗೇಜ್ ಇಡ್ತೀನಿ ಅಂತ. ಸೊ ಇಟ್ಬಿಟ್ಟು ಇಲ್ಲ ಕಾರ್ಗೋ ಅವ್ರ ಹತ್ರನೇ ಕೇಳೋದು, ಲಗೇಜ್ ಇಟ್ಬಿಟ್ಟು ಸೊ ಇಲ್ಲಿಂದ ಹಾನ್ಲೆ ರೈಡ್ ಮಾಡೋದು. ಅರ್ಲಿ ಮಾರ್ನಿಂಗು 254 ಕಿಲೋಮೀಟರ್ಸು ರೈಡ್ ಮಾಡಿ ಹಾನ್ಲೆಯಲ್ಲಿ ಸೆಟಲ್ ಆಗಿ, ಆಮೇಲೆ ನೆಕ್ಸ್ಟ್ ಮಾರ್ನಿಂಗು ಉಮ್ಲಿಂಗ್ಲ ನೋಡಿಕೊಂಡು ವಾಪಸ್ ಬರ್ತಾ ಪೂಗಾ ಹಾಟ್ ಸ್ಪ್ರಿಂಗ್ಸು ಮತ್ತು ಸೋಮೂರು ನೋಡ್ಕೊಂಡು ವಾಪಸ್ ಲೇ ಬಂದು ಮತ್ತೆ ಸೆಟ್ಲ್ ಆಗೋದು. ಸೊ ಮನಾಲಿ ಕ್ಯಾನ್ಸಲ್ ಮಾಡ್ತಾಯಿದ್ದೀನಿ. ಸೊ ಲೇ ಬಂದು ಶಿಪ್ಪಿಂಗ್ ಮಾಡಿಬಿಟ್ಟು ಬೈಕ್ನ ಸೊ ಫ್ಲೈ ಆಗಿಬಿಡ್ತೀನಿ. ಸೊ ಇಷ್ಟು ಪ್ಲ್ಯಾನ್ ಅಂದ್ಕೊಂಡಿದ್ದೀನಿ, ನೋಡೋಣ ಏನಾಗುತ್ತೆ ಗೊತ್ತಿಲ್ಲ ಇನ್ನು. ಸೊ ಲೆಟ್ಸ್ ಗೋ. ಇದೇ ನಾನಿರೋ ಹೋಟೆಲು, ರೂಮು ಪರವಾಗಿಲ್ಲ, ಚೆನ್ನಾಗಿದೆ. ಸೊ ಇಲ್ಲಿಂದ ಆಚೆ ನೀಟಾಗಿ ಕಾಣಿಸುತ್ತೆ. ಆ್ಯಂಡ್ ಅಲ್ಲಿ ನೋಡಿದ್ರೆ ಲೇ ಪ್ಯಾಲೇಸು 10 ರೂಪಾಯಿ ಚೆನ್ನಾಗಿದೆ. ಬಿಸ್ಕೆಟ್ ಥರ 10 ರೂಪಾಯಿ ಅಷ್ಟೇ, ಮೊಟ್ಟೆ ತುಂಬುತ್ತೆ. ಲೇ ಮಾರ್ಕೆಟಲ್ಲಿ ಇಲ್ಲೇ ಸ್ಟಾಕ್ ಕಾರ್ಗೋ ಇದೆ. ಹೋಣ ಗುರು ಕೇಳಿದೆ ಸ್ಟಾಕ್ ಕಾರ್ಗೋದಲ್ಲಿ. ಆ್ಯಂಡ್ ಚಾರ್ಜಸ್ಸು 1 ಮಂತ್ ಆಗಿಬಿಡುತ್ತಂತೆ 1 ಮಂತ್ ಮೇಲೆ. ಸೊ ಚಾರ್ಜಸ್ ಬಂದು 14,500 ಅಂತೆ, ಪ್ಲಸ್ 2,000 ಪ್ಯಾಕಿಂಗ್ ಚಾರ್ಜಸ್ಸು. ಸೊ ಟೋಟಲ್ ಬಂದು 16,500. ತುಂಬ ಹೆವಿ ಆಯಿತು. ಆ್ಯಂಡ್ 1 ಮಂತ್ ಮೇಲೆ ತೊಗೊಳುತ್ತೆ. ನೋಡೋಣ, ಸೇಫ್ ಎಕ್ಸ್ಪ್ರೆಸ್ ಇದೆ, ಅಲ್ಲೂ ಕಾಲ್ ಮಾಡಿ ಕೇಳ್ತೀನಿ. ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ, ಚಂಡೀಗಢಗೆ ತೊಗೊಂಡೋಗ್ಬೇಕು ಓಡಿಸ್ಕೊಂಡು. ಓಕೆ, ಡೇ 17 ಅಲ್ಲೂ ಪರೋಟ ತಿಂತಾಯಿದ್ದೀನಿ. ನೋಡಿ ಗರುಡ ಅಂತಂದಿನಿ. ಇಲ್ಲೇ ಸೇಫ್ ಎಕ್ಸ್ಪ್ರೆಸ್ ಇದೆ, ಇಲ್ಲೇ ಲೇ ಮಾರ್ಕೆಟಿಂದ ಒಂದು 12 ಕಿಲೋಮೀಟರ್ ಆಗುತ್ತೆ, ಹಾಫ್ ಆನ್ ಅವರು. ಸೊ ಇಲ್ಲಿ ನೋಡ್ಬೋದು ನೀವು, ವಿತ್ ಲಗೇಜ್ ಕ್ಯಾರಿಯರನ್ನೇ ಪ್ಯಾಕ್ ಮಾಡೋರೆ, ಪರವಾಗಿಲ್ಲ. ಸೊ ಶಿಪ್ ಮಾಡ್ಬೋದು. ಎಲ್ಲ ನಿಂತಿದೆ ಗಾಡಿಗಳು ನೋಡಿ, ನೀಟಾಗಂತೂ ಪ್ಯಾಕಿಂಗ್ ಮಾಡಿದ್ದಾರೆ. ಒಳ್ಳೊಳ್ಳೆ ಬೈಕ್ಗಳೇ ನಿಂತಿದೆ ವಿತ್ ಕ್ಯಾರಿಯರು, ಟಾಪ್ ಬಾಕ್ಸ್ ಎಲ್ಲ ಇದೆ. ಸೊ ಸೇಫ್ ಎಕ್ಸಸ್ಸು ಲೇಯಿಂದನೂ ನೀವು ಎಲ್ಲಿ ಬೇಕಾದರೂ ಶಿಪ್ ಮಾಡ್ಬೋದು ನಿಮ್ಮ ಬೈಕ್ನ. ಸೊ ಕೇಳ್ಕೊತೀನಿ, ಕನ್ಫರ್ಮ್ ಮಾಡಿಕೊಂಡು ಅಲ್ಲೆಲ್ಲ ಮುಗಿಸ್ಕೊಂಡು ಆಮೇಲೆ ಶಿಪ್ ಮಾಡಿಬಿಡ್ತೀನಿ. ಇದೆ ಹಾಗೆ ಯಾವ ಪಾಸಲ್ಲಿ ಬೇಕಾದ್ರೂ ಶಿಪ್ ಮಾಡ್ಬೋದು. ಇಲ್ಲೇ ಲೇಯಲ್ಲಿ ಒಂದು ಲೇ ಮಾರ್ಕೆಟಿಂದ ಒಂದು 3 ಕಿಲೋಮೀಟರ್ ಅಷ್ಟೇ ಶಾಂತಿ ಸ್ತೂಪ ಅಂತಿದೆ, ಚೆನ್ನಾಗಿದೆ ಪ್ಲೇಸು. ಇಲ್ಲಿ ನೋಡಿ